ಇಂದು ನಾವು ನಮ್ಮ ಹೃದಯದ ರಚನೆ ಮತ್ತು ಕಾರ್ಯವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಹೃದಯವು 4 ಕೋಣೆಗಳಿಂದ ಮಾಡಲ್ಪಟ್ಟಿದ್ದು, ಅವುಗಳನ್ನು ಬಲ ಹೃತ್ಕರ್ಣ, ಬಲ ಹೃತ್ಕುಕ್ಷಿ, ಎಡ ಹೃತ್ಕರ್ಣ ಮತ್ತು ಎಡ ಹೃತ್ಕುಕ್ಷಿಗಳೆಂದು ಕರೆಯುವರು. ಹೃದಯದ ಎಡಭಾಗವು ಆಕ್ಸಿಜನ್ ಸಹಿತ ರಕ್ತವನ್ನು ಹಾಗೂ ಹೃದಯದ ಬಲಭಾಗವು ಆಕ್ಸಿಜನ್ ರಹಿತ ರಕ್ತವನ್ನು ಹೊಂದಿರುತ್ತದೆ. ಹೃದಯದ ಹೃತ್ಕರ್ಣ ಮತ್ತು ಹೃತ್ಕುಕ್ಷಿಗಳು ಸಂಕುಚನ ಮತ್ತು ವಿಕಸನ ಹೊಂದುತ್ತವೆ. ಹೃತ್ಕರ್ಣಗಳು ಸಂಕುಚಿಸಿದಾಗ ಹೃತ್ಕುಕ್ಷಿಗಳು ವಿಕಸಿಸುತ್ತವೆ. ಅದೇ ರೀತಿ ಹೃತ್ಕರ್ಣಗಳು ವಿಕಸಿಸಿದಾಗ ಹೃತ್ಕುಕ್ಷಿಗಳು ಸಂಕುಚಿಸುತ್ತವೆ. ಹೃತ್ಕರ್ಣ ಮತ್ತು ಹೃತ್ಕುಕ್ಷಿಗಳ ನಡುವೆ ಕವಾಟಗಳಿದ್ದು, ಇವು ಹೃತ್ಕರ್ಣದಿಂದ ರಕ್ತವು ಹೃತ್ಕುಕ್ಷಿಗೆ ಮಾತ್ರ ಬರುವಂತೆ ನೋಡಿಕೊಳ್ಳುತ್ತವೆ. ಸ್ನಾಯು ಮತ್ತು ಇತರ ಜೀವಕೋಶಗಳಿಂದ ಆಕ್ಸಿಜನ್ ರಹಿತ ರಕ್ತವು ಊರ್ಧ್ವ ಮತ್ತು ಅಧೋ ಅಭಿಧಮನಿಗಳ ಮೂಲಕ ಬಲ ಹೃತ್ಕರ್ಣಕ್ಕೆ ಬರುತ್ತದೆ. ಹೃತ್ಕರ್ಣವು ಕುಗ್ಗಿದಾಗ ರಕ್ತವು ಬಲ ಹೃತ್ಕುಕ್ಷಿಗೆ ಬರುತ್ತದೆ. ಬಲ ಹೃತ್ಕುಕ್ಷಿಯು ಕುಗ್ಗಿದಾಗ ಆಕ್ಸಿಜನ್ ರಹಿತ ರಕ್ತವು ಪುಪ್ಪಸಕ ಅಪಧಮನಿಯ ಮೂಲಕ ಹಾಯ್ದು ಶ್ವಾಸಕೋಶಕ್ಕೆ ತಲುಪುತ್ತದೆ. ಶ್ವಾಸಕೋಶದಲ್ಲಿ ರಕ್ತವು ಆಕ್ಸಿಜನ್ ಅನ್ನು ಪಡೆದುಕೊಂಡು ಆಕ್ಸಿಜನ್ ಸಹಿತ ರಕ್ತವಾಗುತ್ತದೆ. ಇದು ಪುಪ್ಪಸಕ ಅಭಿಧಮನಿಗಳ ಮೂಲಕ ಎಡ ಹೃತ್ಕರ್ಣಕ್ಕೆ ಬರುತ್ತದೆ. ಹೃತ್ಕರ್ಣಗಳು ಕುಗ್ಗಿದಾಗ ಎಡ ಹೃತ್ಕರ್ಣದಿಂದ ಆಕ್ಸಿಜನ್ ಸಹಿತ ರಕ್ತವು ಎಡ ಹೃತ್ಕುಕ್ಷಿಗೆ ಬರುತ್ತದೆ. ಎಡ ಹೃತ್ಕುಕ್ಷಿಯು ಕುಗ್ಗಿದಾಗ ಆಕ್ಸಿಜನ್ ಸಹಿತ ರಕ್ತವು ಮಹಾ ಅಪಧಮನಿಯ ಮೂಲಕ ಇತರ ಜೀವಕೋಶಗಳಿಗೆ ತಲುಪುತ್ತದೆ.